ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು, ನಗುವಿನ ರಾಜಕುಮಾರ, ನಗುವಿನ ಒಡೆಯ. ಗೆಲುವೇ ಬರಲಿ ಸೋಲೆ ಬರಲಿ, ಆ ಸ್ಮೈಲಲ್ಲಿ ಚೇಂಜೇ ಇಲ್ಲ. ಆ ಮಗುವಿನ ನಗು ಅಜರಾಮರ. ಚೆನ್ನೈ ಆಸ್ಪತ್ರೆಯಲ್ಲಿ 1975 ಸೋಮವಾರ ಮಾರ್ಚ್ 17 ಅವತ್ತು ಕರ್ನಾಟಕಕ್ಕೆ ಸಿಕ್ಕಿದ್ದು ಮುತ್ತುರಾಜನ ಕಿರಿಯ ಮುತ್ತು. ಅವ್ರನ್ನ ಪ್ರೀತಿಯಿಂದ ಪ್ರತಿಯೊಬ್ರು ಅಪ್ಪು ಅಂತ ಕರೆದ್ರು. ಅವರೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ನಮ್ಮ ವಯಸ್ಸು 20-25 ಆದ್ಮೇಲೆ ನಮ್ಮ ಜೀವನ ಆರಂಭ ಅಂತ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಅಪ್ಪು ಅವರು ಹುಟ್ಟಿದ 6 ತಿಂಗಳಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಪ್ರೇಮದ ಕಾಣಿಕೆ ಎಂಬ ಚಿತ್ರದ ಮೂಲಕ ಅಪ್ಪು ಅವರು ಮಾಸ್ಟರ್ ಲೋಹಿತ್ ಆಗಿ ತೆರೆ ಮೇಲೆ ಬರ್ತಾರೆ. 1980ರಲ್ಲಿ ವಸಂತ ಗೀತೆ, 1981ರಲ್ಲಿ ಭಾಗ್ಯವಂತ, 1982ರಲ್ಲಿ ಚಲಿಸುವ ಮೋಡಗಳು, 1983ರಲ್ಲಿ 2 ನಕ್ಷತ್ರಗಳು, 1985ರಲ್ಲಿ ಭಕ್ತ ಪ್ರಹ್ಲಾದ ಹಾಗೂ ಬೆಟ್ಟದ ಹೂ. ಚಲಿಸುವ ಮೋಡಗಳು ಹಾಗೂ 2 ನಕ್ಷತ್ರಗಳು ಸಿನಿಮಾಕ್ಕೆ ಶ್ರೇಷ್ಠ ಬಾಲ ಕಲಾವಿದ ರಾಜ್ಯ ಪ್ರಶಸ್ತಿ ಅಪ್ಪು ಅವ್ರಿಗೆ ದೊರಕಿತು. ಬೆಟ್ಟದ ಹೂ ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಪ್ಪು ಅವರು ಪಡೆದಿದ್ದಾರೆ. 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಅದ್ದೂರಿಯಾಗಿ ತೆರೆ ಮೇಲೆ ಬರ್ತಾರೆ. ಅಪ್ಪು ಅವರು ತಮ್ಮ ಮೊದಲ ಚಿತ್ರದಲ್ಲೇ ತಮ್ಮ ಪವರ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ರು. ದೊಡ್ಡಬಳ್ಳಾಪುರ ಮೂವಿಲಿ ಅಪ್ಪು ಅವರು ಅಭಿಮಾನಿಗಳ ನಮ್ಮಲ್ಲಿದೆ ಅಂತ ಹಾಡು ಹೇಳ್ತಾರೆ. ಅದೇ ಮೂವಿಲಿ ಒಂದ್ ಡೈಲಾಗ್ ಹೇಳ್ತಾರೆ, ಅದೆಷ್ಟು ಸತ್ಯ ಅಂದ್ರೆ, ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ, ನಾವ್ ಏನ್ ತಿಂತೀವಿ, ಎಲ್ ಮಾಡ್ತೀವಿ ಎಲ್ಲ ಬರ್ತೇನೆ, ವಿಧಿ ನಮ್ದೇನಿಲ್ಲ. ನಮ್ ತಂದೆ ಹೇಳ್ತಾ ಇದ್ರು, ಹೊಟ್ಟೆ ತುಂಬೋನ್ಗೆ ಊಟ ಹಾಕೋದ್ರಲ್ಲಿ ಹೆಚ್ಚಿನ ಅರ್ಥ ಇಲ್ವಂತೆ. ಹಸಿದವನ್ ಜೊತೆ ಹಸಿ ಹಂಚ್ಕೊಂಡ್ರೆ ಆ ಊಟಕ್ಕೂ ಆ ಹಸಿವಿಗೂ ಎರಡಕ್ಕೂ ಅರ್ಥ ಸಿಗುತ್ತೆ. ಊಟದಿಂದ ಅದಕ್ಕೆ ಹೇಳಬಾರ್ದು. ಎಷ್ಟೋ ಜನ ಊಟವೇ ಇರಲ್ಲ, ಇನ್ನೆಷ್ಟೋ ಜನಕ್ಕೆ ಊಟ ಆಯ್ತಾ ಅಂತ ಹೇಳೋದೇ ಇಲ್ಲ. ನಾವು ಬದುಕಿರೋ ಬದುಕು ಎಷ್ಟೋ ಜನರ ಕನಸು, ಇರೋದ್ರಲ್ಲೇ ತಿದ್ದಿ ಕೊಡ್ಬೇಕು. ನಮ್ಮಪ್ಪ ಯಾವಾಗ್ಲೂ ಒಂದು ಮಾತಾಡೋರು, ನೀನ್ ಬೀಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬಿದ್ಮೇಲೆ ಮತ್ತೆ ಎದುರಾದ ಮನುಷ್ಯನ ನಿಜವಾದ ಕ್ವಾಲಿಟಿ. ಹಿ ಇಸ್ ದ ರಿಯಲ್ ಮ್ಯಾನ್. ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು ಥಿಯೇಟರ್ ಬಂದ್ರೆ ಸಾಕು, ಅದು ಅಭಿಮಾನಿಗಳಿಗೆ ಹಬ್ಬ. ಥಿಯೇಟರ್ ಸಂಭ್ರಮಾಚರಣೆ, ತಂಟೆ, ಡ್ಯಾನ್ಸು, ಹಚ್ಚೋ ಪೋಸ್ಟರ್. ಫ್ಯಾಮಿಲಿ ಆಡಿಯನ್ಸ್ ಹೆಚ್ಚಾಗಿ ಥಿಯೇಟರ್ ಬಂದು ಸಿನಿಮಾ ನೋಡ್ತಿದ್ರು ಅಂದ್ರೆ ಅದು ಅಪ್ಪು ಸರ್ ಸಿನಿಮಾ ಮಾತ್ರ. ಅಪ್ಪು ವಾಸ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಲೇಬೇಕು ಅನ್ನೋ ಆ ಫ್ಯಾನ್ಸ್ ಕ್ರೇಜ್ ಬೇರೆ ಲೆವೆಲ್. ಬೆಳ್ಳಿ ಪರದೆ ಮೇಲೆ ಪವರ್ ಸ್ಟಾರ್ ಅನ್ನೋ ಹೆಸರು, ಅಪ್ಪು ಅವರ ಮಾಸ್ ಎಂಟ್ರಿ ನೋಡೋದೇ ಕಣ್ಣಿಗೆ ಹಬ್ಬ. ಆ ಅಭಿಮಾನಿಗಳ ಕೂಗು, ಶಿಳ್ಳೆ, ಚಪ್ಪಾಳೆ, DTS ಸೌಂಡ್ಗಿಂತ ಭರ್ಜರಿಯಾಗಿರುತ್ತೆ. ಆ ಸೆಲೆಬ್ರೇಷನ್, ಪರದೆ ಮುಂದೆ ಡ್ಯಾನ್ಸು ನೆಕ್ಸ್ಟ್ ಲೆವೆಲ್. Raja
ಆದ್ರೆ ಮಾರ್ಚ್ 17 ಬಂತು ಅಂದ್ರೆ ಸಾಕು, ಅದೇ ಅವ್ರಿಗೆ ಹಬ್ಬ ಇದ್ದಂಗೆ. ಯಾಕಂದ್ರೆ ಅವತ್ತು ಅಪ್ಪು ಅವರು ಬರ್ತಾರೆ. ಈ ಅಭಿಮಾನಿಗಳ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಪ್ಪು ಅವ್ರ ಬರ್ತಡೆಗೆ ಅಭಿಮಾನಿಗಳು ಪ್ರೀತಿಯಿಂದ ಫೋಟೋಗಳು, ಟೇಕ್ಗಳು, ಎಷ್ಟೋ ಹಾರಗಳು, ಬ್ಯಾನರ್ಗಳು, ಹೀಗೆ ಹಲವಾರು ಪ್ರೀತಿಯಿಂದ ಅವ್ರಿಗೆ ಗಿಫ್ಟ್ಗಳನ್ನ ತಂದ್ಕೊಡ್ತಾರೆ. ಆ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಪ್ಪು ಅವರು ತಮ್ಮ ಜನ್ಮದಿನನ ಅಭಿಮಾನಿಗಳಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅವರು ಅವತ್ತು ಎಲ್ರಿಗೂ ಸಿಗ್ತಾರೆ. ಆ ದಿನ ಅಭಿಮಾನಿಗಳು ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ, ಬಡ ವಿದ್ಯಾರ್ಥಿಗಳ ಖರ್ಚು, ಆಶ್ರಮ, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡ್ತಾರೆ. ಇದು ಅಭಿಮಾನಿಗಳು ಅಪ್ಪುಗೆ ಕೊಡೋ ಗೌರವ. ಊರುಗಳಿಂದನೂ ಕೇಕ್ಗಳು ತರ್ತಾರೆ, ಫೋಟೋಗಳು ತರ್ತಾರೆ, ಹಾರಗಳಾಗ್ತಾರೆ. ಇದಷ್ಟು ಪ್ರೀತಿ ವಿಶ್ವಾಸ ಅಷ್ಟೇ. ತುಂಬ ಥ್ಯಾಂಕ್ಸ್ ನನ್ನ ಅಭಿಮಾನಿಗಳಿಗೆ, ಕನ್ನಡ ಸಿನಿಮಾ ನೋಡೋರಿಗೆ. ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರು. ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರುಗಳು ಅಂತ ಪ್ರೀತಿಸ್ತಾ ಇದ್ದಾರೆ. ಯಾರಾದ್ರೆ ಅಭಿಮಾನಿಗಳ ಮೇಲೆ ಏನಾದ್ರೂ ಮಾತಾಡಿದ್ರೆ ಅವರು ದೇವರು ಒಳ್ಳೇದ್ ಮಾಡಲ್ಲ. ಅಪ್ಪ ಅವರ ಊರಲ್ಲಿ ಅಭಿಮಾನಿಗಳ ಸಾಗಣೆ ಸೃಷ್ಟಿ ಆಗ್ತಾ ಇತ್ತು. ಅಪ್ಪ ಅವ್ರನ್ನ ಅಭಿಮಾನಿಗಳು ಭೇಟಿಯಾದಾಗ ಆ ಅಭಿಮಾನಿಗಳ ಮುಖದಲ್ಲಿರೋ ಸಂತೋಷ, ಆನಂದ, ಆ ಅಭಿಮಾನದ ಸಂಬಂಧ ನೋಡೋದಿಕ್ಕೇನೆ ಸ್ವರ್ಗದ ರೀತಿ. ಅಪ್ಪ ಅವ್ರನ್ನ ನೋಡಿದ್ರೆ ಸಾಕು, ಅಪ್ಪ ಜೊತೆ ಒಂದು ಫೋಟೋ ಸಿಕ್ಕಿದ್ರೆ ಸಾಕು, ಅಪ್ಪ ಅವ್ರನ್ನ ಮುಟ್ಟಿದ್ರೆ ಸಾಕು ಅನ್ನೋ ಅಭಿಮಾನಿಗಳು ಅಪ್ಪ ಅವ್ರನ್ನ ಭೇಟಿಯಾದಾಗ ಅವರಿಗೆ ತೋರಿಸ್ತಿದ್ದ ಪ್ರೀತಿ, ಗೌರವಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅಪ್ಪ ಅವ್ರನ್ನ ಅಭಿಮಾನಿಗಳು ಆರ, ಜೈಕಾರ, ಹೂವಿನ ಸುರಿಗಳ ಮೂಲಕ ಸ್ವಾಗತ ಮಾಡ್ತಾರೆ. ಅಭಿಮಾನಿ ಸಂಘದವರು ಅಭಿಮಾನಿಗಳ ತೋರಿಸಿರುವಂತ ಪ್ರೀತಿ ವಿಶ್ವಾಸ ಸಂತೋಷ ಆಯ್ತು. ಮಾಲ್ ಎದುರುಗಡೆ ನೋಡಿ ಹೂವಿನ ಸುರಿಮಳೆ, ಇಷ್ಟು ಆಶೀರ್ವಾದ ಪ್ರೀತಿನ ಅಭಿಮಾನಿಗಳಿಗೆ ಸೇರ್ಲಿ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳ ಮೂಲಕ ಮಾತ್ರ ಅಲ್ಲ, ತಮ್ಮ ಸರಳತೆ, ವ್ಯಕ್ತಿತ್ವ, ಸೌಜನ್ಯದಿಂದ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಎಲ್ಪು ಅಂತ ಬಂದ್ರೆ ಯಾವತ್ತೂ ಮುಂದೆ ನಿಲ್ತಾ ಇದ್ರು ನಮ್ಮ ಅಪ್ಪು. PRK ಎಂಬ ಪ್ರೊಡಕ್ಷನ್ ಅನ್ನು ಆರಂಭಿಸಿ ಹೊಸ ತಂತ್ರಜ್ಞರಿಗೆ, ಕಲಾವಿದರಿಗೆ ಅವಕಾಶಗಳನ್ನು ನೀಡುತ್ತಿದ್ದರು. ಆಡ್ಸ್ಗಳು ಹಾಗೂ ಸಿನಿಮಾಗಳಿಗೆ ಹಾಡನ್ನು ಹೇಳುವ ಮೂಲಕ ಸಂಪಾದಿಸುತ್ತಿದ್ದ ಹಣವನ್ನು ಸಾವಿರಾರು ಜನರ ವಿದ್ಯಾರ್ಜನೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅನೇಕ ಗೋಶಾಲೆಗಳಿಗೆ, ವೃದ್ಧಾಶ್ರಮಗಳಿಗೆ ಹಾಗೂ ತಮ್ಮದೇ ಆದ ಶಕ್ತಿಧಾಮದ ಬೆಳವಣಿಗೆಗಾಗಿ ಬಳಸುತ್ತಿದ್ದರು. ಇನ್ನೊಂದು ಸಕ್ಕರೆಯ ಗೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ, ಚಿನ್ನ ಪ್ರಾಣದಂತೆ. ಆನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿಣಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.